ಅಂಗನವಾಡಿ ಕಾರ್ಯಕರ್ತೆ ಈಗಾಗಲೇ ಗೌರವಧನ ಬರೇ ಕಡಿಮೆ ಇರುವಂತದ್ದು 10,000 ಒಳಗೆ 8,000 ಇದೆ. ಅವರಿಗೆ ಹೆಚ್ಚು ವರ್ಕ್ಗಳನ್ನು ಕೊಡ್ತಿದ್ದೇವೆ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲ ಮೇಡಮ್, ಅದು ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಮತ್ತೆ ಫುಡ್ ಈ ಹಿಂದೆ ಅವರಿಗೆ ಅಲ್ಲ ಅದು ಅವ್ರು ಸಿಗಲ್ಲ ಮೇಡಮ್, ಮತ್ತೆ ಸಿಗುದಿಲ್ಲ, ಬೇಡ ಬೇಡ ನಮ್ಮ ಆಫೀಸಿಗೆ ಬರ್ಲಿ ಪುರ್ಸೋತಿಲ್ಲ. ನಿಮಗೆ ಗೊತ್ತು ನಾವು ಮಂಗಳೂರಿಂದ ಬರ್ಬೇಕು ಎಷ್ಟು ಕಷ್ಟ ಉಂಟು. ಎಲ್ಲ ಬ್ಲಾಕ್, ಮೈಸೂರು ರೋಡ್ ಬ್ಲಾಕ್, ನಮ್ದು ಎಲ್ಲ ಬ್ಲಾಕ್. ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ನೀವು ಯಾರಿಗೂ ಅವಕಾಶ ಕೊಟ್ಟು ನಮ್ಮ ಮಹಿಳೆಯರಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಗ್ರಾಮೀಣ ಪ್ರದೇಶದ ಅಂಗನವಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಹೊಸ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಕಾಲೇಜಿಂದ ಅನುದಾನ ಕೊಡಬೇಕಂತ ವಿನಂತಿ ಮಾಡ್ತಿದ್ದೇನೆ. ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು 2023ಕ್ಕೆ ಸುಮಾರು 4,000 ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಸವನಗುಡಿಗೆ 5 ಅಂಗನವಾಡಿಗಳು ಬಂದಿದೆ. ಇಡೀ ಬೆಂಗಳೂರಿಗೆ 209 ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ. 2017ರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನೇ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು, ಇನ್ನೂವರೆಗೂ ಯಾರು ಏರಿಸಲಿಲ್ಲ. ಈಗಲೂ ಕೂಡ ನಮ್ಮ ಎದುರುಗಡೆ, ನಮ್ಮ ಸರ್ಕಾರದ ಎದುರುಗಡೆ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ.